ಈಗ ಕೇಂದ್ರ ಸರ್ಕಾರ ಈ ರೈಲ್ವೆ ಡಿಪಾರ್ಟ್ಮೆಂಟ್ನವರು ಏನು ಮಾಡ್ತಾ ಇದ್ದಾರೆ ಅಂದರೆ ಬ್ರಿಡ್ಜ್ಗಳನ್ನು ನಿರ್ಮಾಣ ಮಾಡ್ತಾರೆ. ಕೆಳ ಸೇತುವೆ ಮತ್ತು ಮೇಲ್ ಸೇತುವೆ. ಕೆಳ ಸೇತುವೆಯನ್ನು ನನ್ನ ಅಭಿಪ್ರಾಯದ ಪ್ರಕಾರ ಕೆಳ ಸೇತುವೆಯನ್ನು ಮಾಡ್ತಕ್ಕಂಥದ್ದೆಲ್ಲ ಪೂರಾ ಕೈ ಬಿಡಬೇಕು ಅನ್ನುವಂಥದ್ದು ನಂದು ಒತ್ತಾಯ. ಇದು ಒಂದಾಯಿತು. ಇನ್ನು ಮೇಲ್ ಸೇತುವೆ ಮಾಡ್ತಕ್ಕಂಥದ್ದೆಲ್ಲ ಅದು ಕೂಡ ಬಹಳಷ್ಟು ಕಡೆ ಅನ್ಸೈಂಟಿಫಿಕ್ ಆಗಿ ಮಾಡ್ತಕ್ಕಂಥದ್ದು. ಇಲ್ಲಿ ನನ್ನ ವೈಯಕ್ತಿಕ ಅನಿಸಿಕೆ ಏನಿದೆ ಅಂತಂದರೆ, ಇವರೇ ಸರ್ಕಾರದ ಜೊತೆಗೆ ಇವರು ಮಂಜೂರಾತಿ ಪಡೆಯುವಂಥ ಸಂದರ್ಭದೊಳಗೆ ಆ ಬಹುಶಃ ನನಗನ್ನಿಸತಿ ನಕ್ಷೆನೇ ಬೇರೆ ಇರುತ್ತೆ. ಅವಾಗ ಅದು ನಕ್ಷೆ ಮಂಜೂರಾತಿ ಪಡೆದ ಮೇಲೆ ಇಲ್ಲಿ ಉಳ್ಳವರ ಹಿತಾಸಕ್ತಿಗೆ ಅನುಕೂಲ ಆಗುವಂಥ ರೀತಿ ಒಳಗೆ ಬಹುಶಃ ಇವರು ತಿರುಸ್ತಾರ ಅನ್ನುವಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ ಇದೆ. ಹೀಗಾಗಿ ಏನಾಗಿದೆ ಇವರೇ, ನಮ್ಮ ಭಾಗದಾಗ ಈ ಎಡಬಲ ಏನು ಮೇಲ್ಸೇತುವೆಗಾಗಲ್ಲ ಪೂರ ಕಡಿಮೆ, ಎಸ್ಪೆಷಲಿ ಗಿನಿಗೇರಿದು ಮೇಲ್ಸೇತುವೆ ಆಗಿ ಭಾಳ ದಿನ ಆಗಿಲ್ಲ. ಈ ಸಣ್ಣ ಅವಧಿ ಒಳಗನೆ ಸುಮಾರು 8 ಆಕ್ಸಿಡೆಂಟ್ಸ್ ಆಗಿರ್ತಕ್ಕಂಥದ್ದಿದೆ. ಇವರು ಅಲ್ಲಿ ನೀವು ಅಲ್ಲಿ ಕರ್ವಿಂಗ್ ಏನಿದೆಯಲ್ಲ ಭಾಳ ಇಕ್ಕಟ್ಟೈತಿ, ಜೊತೆಗೆ ಶಾರ್ಟ್ ಐತಿ. ಅಲ್ಲಿ ಅಕಸ್ಮಾತ್ 24 ಗಾಲಿ ಇರ್ತಕ್ಕಂಥ ಲಾರಿಗಿರಿ ಏನಾದರೂ ಬಂತು ಅಂತಂದರೆ ಬಹುಶಃ ಅಲ್ಲಿ ಪೂರ್ಣ ಜಾಮ್ ಆಗಿ ಹೋಗುತ್ತೆ. ಅಷ್ಟು ಕೆಟ್ಟ ರೀತಿ ಒಳಗೆ ಬ್ರಿಡ್ಜನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಇದೆಯಲ್ಲ, ಅದು ಇವರೇ ಮುಂದೊಂದು ದಿನ ಬಹಳ ದೊಡ್ಡ ರೀತಿಯ ಅಪಾಯ ಆಗುವಂಥ ಸಾಧ್ಯತೆ ಹೆಚ್ಚಿದೆ. ಅದು ಆ್ಯಕ್ಚುಲಿ ಏನಾಗಬೇಕಾಗಿದ್ರೆ ಇವರೇ ಈಗಿರ್ತಕ್ಕಂಥದ್ದು ಏನದಲ್ಲ 2 ಪಟ್ಟು ಅಗಲಾಗಬೇಕು. ಆಮೇಲೆ ಆ ಕರ್ವಿಂಗ್ ಏನದಲ್ಲ ಇನ್ನೂ ಡಿಸ್ಟೆನ್ಸ್ ಹೋಗಬೇಕು. ಹೀಗಾಗಿ ಏನಾಗಿದ್ರೆ ಅಲ್ಲಿ ಯಾರಿಗೋಸ್ಕರನೂ ಅದನ್ನ ಬ್ರಿಡ್ಜನ್ನು ನಿರ್ಮಾಣ ಮಾಡಿದ್ದಾರೆ. ಜನಸಂಚಾರಕ್ಕೆ ಅನುಕೂಲ ಆಗುವಂಥ ರೀತಿ ಒಳಗೆ ಅವ್ರು ಮಾಡಿಲ್ಲ. ಜನಸಂಚಾರಕ್ಕೆ ಅನುಕೂಲ ಆಗುವಂಥ ರೀತಿ ಒಳಗೆ ನೀವು ಮಾಡ್ಬೇಕಂದ್ರೆ ಆ ಮೇಲ್ಸೇತುವೆ ಸಮರ್ಪಕವಾಗಿರಬೇಕು. ಜನ ಅಗದಿ ಫ್ರೀ ಆ್ಯಂಡ್ ಫ್ರ್ಯಾಂಕ್ ಆಗಿ ವೆಹಿಕಲ್ಸನ್ನು ಮೂವ್ ಮಾಡಬೇಕು ಮತ್ತು ಟರ್ನಿಂಗ್ ಮಾಡ್ಕೊಳ್ಳೋದು. ಅಲ್ಲೇ ಅದು ಸಾಧ್ಯನೇ ಇಲ್ಲ. ಅದಕ್ಕೇ ಈಗ ಈ ಸಂದರ್ಭದೊಳಗೆ ನಾನು ನಮ್ಮ ಕೊಪ್ಪಳದ MP ಅವರಿಗೆ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಅವ್ರು ಏನಪ್ಪ ಅಂತಂದ್ರೆ ಈ ಅನ್ಸೈಂಟಿಫಿಕ್ ಇರ್ತಕ್ಕಂಥವು ಎಸ್ಪೆಷಲಿ ಗಿನಿಗೇರಿ ಮೇಲ್ಸೇತುವೆಯನ್ನು ಅದನ್ನು ಯಾವ ರೀತಿ ಸರಿ ಮಾಡೋದಕ್ಕೆ ಸಾಧ್ಯ ಇದೆಯೋ ಅದನ್ನು ಸರಿ ಮಾಡುವಂಥ ನಿಟ್ಟಿನೊಳಗೆ ಆಲೋಚನೆ ಮಾಡಬೇಕು. ಅಕಸ್ಮಾತ್ ಅವರು ಅದನ್ನು ಗಂಭೀರವಾಗಿ ತೆಗೆದುಕೊಳ್ಳಿಲ್ಲ ಅಂತಂದರೆ ಮುಂದೆ ಇನ್ನೇನಾದರೂ ಅನಾಹುತಗಳಾಗಿ ಅಲ್ಲೇನಾದರೂ ಹೆಣ ಬಿದ್ದು ಅಂತಂದರೆ ಅದಕ್ಕೆ ನಮ್ಮ ಸಂಸತ್ ಸದಸ್ಯರು ಹೊಣೆಗಾರರಾಗ್ತಾರೆ. ಅವರು ನೋಡ್ರಿ ಸಣ್ಣ ಕೆಲಸಕ್ಕೇ ಜವಾಬ್ದಾರಿ ತಗೋತಾ ಇಲ್ಲ ಯಾರು ನಮ್ಮ MP ಅವರು. ಸುಮಾರು ನಾವು ಬೇಡಿಕೆಗಳನ್ನ ಇಟ್ಟಿವಿ, ಗೆಳೆಯರು ಹೇಳ್ದಂಗೆ ಸುಮಾರು ಬೇಡಿಕೆಗಳನ್ನ ನಾವು ಮುಂದೆ ಇಟ್ಟಿವಿ, ಸಣ್ಣ ಕೂಡ ಈಡೇರ್ತಾ ಇಲ್ಲ. ಈಗ ನಾವೇನು ಹೇಳ್ತೀವಿ, ಈಗ ಒಂದು ಉದಾಹರಣೆ ಹೇಳ್ಬೇಕಾದ್ರೆ ಹುಬ್ಳಿ ಮತ್ತು ಬಳ್ಳಾರಿ, ಬಳ್ಳಾರಿಗೆ ಏನಪ್ಪ ಅಂದ್ರೆ ಲೋಕಲ್ ಟ್ರೈನನ್ನು ಓಡಿಸ್ರಿ ಅಂತೇಳಿ ಡೆಮೋ. ನೋಡ್ರಿ, ನೀವು ಬೆಳಗ್ಗೆ ಬಿಟ್ರಿ ಅಂದ್ರೆ ಸಂಜೆಗೆ ಯಾವ ವೆಹಿಕಲ್ ಇಲ್ಲ. ಬೆಳಗ್ಗೆ ಬಿಟ್ರಿ ಅಂತಂದರೆ ನೀವು ಹುಬ್ಳಿಗೆ ಹೋಗ್ಬೇಕು, ಬಳ್ಳಾರಿಗೆ ಹೋಗ್ಬೇಕಂದ್ರೆ ನೀವು ಬೆಳಗ್ಗೆ ಹೋದ್ರೆ ಅಂತ ಕೊಡ್ರಿ, ಸಂಜೆ ಮಟ್ಟ ಯಾವುದೇ ವೆಹಿಕಲ್ಸ್ ಇಲ್ಲ. ಅದಕ್ಕೇ ಕನಿಷ್ಠ ನಾವು ಏನು ಕೇಳ್ತಾ ಇದ್ದೀವಿ ಅಂದರೆ ಮಧ್ಯಾಹ್ನ ಮತ್ತು ಸಂಜೆ ಅವಧಿ ಒಳಗೆ 2 ಟ್ರಿಪ್ ಆದರೂ ಹೋಗಬೇಕು. 2 ಸರಿ ಹುಬ್ಳಿಗೆ 2 ಸರಿ ಬಳ್ಳಾರಿಗೆ ಹೋಗುವಂಥದ್ದು. ಹಿಂಗೆ ಜನಕ್ಕೆ ಅನುಕೂಲ ಆಗುವಂಥ ರೀತಿ ಒಳಗೆ ನಮ್ಮ ಸಂಸತ್ ಸದಸ್ಯರು ಏನಲ್ಲ ನಾವು ಹೇಳ್ತೀವಲ್ಲ ಅದನ್ನು ಕೇಳ್ತಾರೆ ಅನ್ನೋದೇ ದೊಡ್ಡ ಕೆಲಸ. ಅವರು ಕೇಳಿದ ಮೇಲೆ ಅವ್ರು ಮಾಡ್ಬೇಕನ್ನುವಂಥ ಆಲೋಚನೆ ಅವ್ರ ತಲೆ ಒಳಗಿಲ್ಲ. ನಾವು ಅದಕ್ಕೇ ಅವ್ರಿಗೆ ವಿನಂತಿ ಮಾಡ್ಕೊತೀವಿ ಮತ್ತು ಒತ್ತಾಯ ಮಾಡ್ತೀವಿ, ಅವರು ತಮ್ಮ ನಿಲುವುಗಳನ್ನು ಬದಲಾಯಿಸ್ಕೋಬೇಕು. ಬರೇ ಏನಪ್ಪ ಅಂದ್ರೆ ನಾವು ಹೋದ ತಕ್ಷಣ ಏನು ಮಾಡ್ತಾರೆ, ಸರ್ ನಮ್ದು ಈ ಸಮಸ್ಯೆ ಅಂತ ಫೋನ್ ಹತ್ತಪ್ಪ, ಫೋನ್ ಕೊಡಿಲ್ಲಿ ಮಾತಾಡ್ತಾರೆ. ಬಟ್ ಅಷ್ಟಕ್ಕೆ ಕೆಲಸ ಅಲ್ಲಿ ಮುಗಿಲ್ಲ, ಆ್ಯಕ್ಚುಲಿ ಇಂಪ್ಲಿಮೆಂಟ್ ಆಗಬೇಕು. ಅದಕ್ಕೇ ಅವರು ಮಾಡಬೇಕಾದ ಜವಾಬ್ದಾರಿಯನ್ನು ಸರಿಯಾಗಿ ನಿಭಾಯಿಸಲಿಲ್ಲ ಅಂದರೆ ಜನ ಅವ್ರ ವಿರುದ್ಧ ಏನಪ್ಪ ಅಂದ್ರೆ ತಿರುಗಿ ಬೀಳ್ತಾರೆ. ಮುಂದೆ ಬರ್ತಕ್ಕಂಥ ದಿವಸದೊಳಗೆ ಜನ ಚಳವಳಿಯನ್ನಾದರೂ ಮಾಡ್ಬೋದು. ಒಂದು ಇರಲಿಲ್ಲ ಅಂದರೆ ಮುಂದೆ ಬರ್ತಕ್ಕಂಥ ಚುನಾವಣೆ ಒಳಗೆ ಅವರಿಗೆ ಜನ ಸೋಲಿಸುವಂಥ ಕೆಲಸವನ್ನಾದರೂ ಮಾಡ್ತಾರೆ. ಅದಕ್ಕೆ ಅವರು ಅವಕಾಶ ಕೊಡಬಾರ್ದು ಅನ್ನೋದ್ರೆ ಜನರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು. ಓಕೆ.